ಕಾಂತಾರ ಇದೊಂದು ಸಿನಿಮಾ ಸಾಕಲ್ವಾ? ಅಡಗಿದ್ದ ದೈವದ ಕತೆ, ದೈವದ ಆಚರಣೆ, ತುಳು ನಾಡಿಗರ ಪದ್ಧತಿಯನ್ನ ಜಗತ್ತಿಗೆ ತೋರಿಸೋಕೆ, ಹುದುಗಿದ್ದ ಸಂಸ್ಕೃತಿಯನ್ನ ಪ್ರಪಂಚಕ್ಕೆ ಪರಿಚಯಿಸಿ ತಪ್ಪು ಮಾಡಿದ್ದಾರ ರಿಷಬ್ ಶೆಟ್ಟಿ. ಬಾಕ್ಸ್ ಆಫೀಸ್ನಲ್ಲಿ ಬಂಪರ್ ಕಲೆಕ್ಷನ್ ಮಾಡ್ತಾ ಇರೋ ಸಮಯದಲ್ಲಿ ದೈವವನ್ನೇ ಎದುರು ಹಾಕೊಂಡ್ರ? ಅಭಿಮಾನಿಗಳ ಹುಚ್ಚಾಟ ಸಿನಿಮಾ ಮೇಲೆ ಪರಿಣಾಮ ಇನ್ಮೇಲೆ ದೈವದ ಕಥೆಯ ಸಿನಿಮಾಗಳಿಗೆ ಬ್ರೇಕ್ ಬೀಳುವಂತೆ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಕತ್ತಲನ್ನು ಮಣಿಸೋಕೆ ಹಚ್ಚಿ ಇಟ್ಟ ದೀಪ ಊರೂರ ಸುಡುವ ಜ್ವಾಲೆ ಆಯಿತೇನೋ ಅನ್ನೋ ಹಾಗೆ ಕಾಂತಾರ ಪ್ರಪಂಚವನ್ನ ಕಟ್ಟಿ ಪ್ರಪಂಚದಲ್ಲಿ ಎಲ್ಲರ ಬಾಯಲ್ಲೂ ಡಿವೈನ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇರೋ ರಿಷಬ್ರ ಸಕ್ಸಸ್ ಈಗ ತುಳುನಾಡ ಒಕ್ಕೂಟಕ್ಕೂ ಬೇಸರ ಆಯ್ತಾ ಅಂತ ಅನಿಸದೇ ಇರಲ್ಲ. ಅಭಿಮಾನಿಗಳ ಹುಚ್ಚಾಟಕ್ಕೆ ತುಳುನಾಡ ಆಚರಣೆ ಪದ್ಧತಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ರೂಪದಲ್ಲಿ ಅವಾಂತರ ಸೃಷ್ಟಿಸಿದ್ದು ದೈವಕ್ಕೆ ಅಪಮಾನವಾಗ್ತಾ ಇರೋದು ತುಳುವರ ಕೆಂಗಣ್ಣಿಗೆ ಮಾತ್ರವಲ್ಲ, ಇದೀಗ ದೈವದ ಕೆಂಗಣ್ಣಿಗೂ ಗುರಿ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಮೂಡಿಸಿದೆ. ಕಾಂತಾರ ಬಿಡುಗಡೆಯಾದ ದಿನವೇ ವಿಜಯದ ಮಾಲೆ ಧರಿಸಿದ ರಿಷಬ್ ಶೆಟ್ಟಿ ಪ್ರತಿ ಕೆಲಸಕ್ಕೂ ದೈವದ ಮೊರೆ ಹೋಗ್ತಾ ಇದ್ರು. ದೈವವನ್ನ ಕಾಯೋ ಕಾಂತಾರದ ಬೆರ್ಮಿಯಾಗಿ ನಟಿಸಿರೋ ರಿಷಬ್ ಪ್ರತಿ ದೈವದ ದೃಶ್ಯಗಳಲ್ಲೂ ಆಹ್ವಾನ ಮಾಡದಂತೆ ನಟಿಸಿದ್ದು ಸಾಕಷ್ಟು ವಿಧಿವಿಧಾನವನ್ನ ಪಾಲಿಸಿದ್ದಾರೆ. ಕಾಂತಾರ ಶೂಟಿಂಗ್ ಸಮಯದಲ್ಲಿ ಯಾಕಿಷ್ಟು ಸಂಕಷ್ಟಗಳು ಎದುರಾಯಿತು ಅನ್ನೋದಕ್ಕೆ ಬಹುಶಃ ಸಿನಿಮಾದಲ್ಲಿರೋ ದೈವದ ದೃಶ್ಯಗಳೇ ಸಾಕ್ಷಿಯಾಗ್ತವೆ. ಇದೀಗ ರಿಷಬ್ರ ಕಾಂತಾರದ ಬಗ್ಗೆ ದೈವ ನುಡಿದಿದೆ. ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಎಚ್ಚರಿಕೆ ನೀಡಿದೆ. ಕಾಂತಾರ ಮೊದಲ ಸಲ ಬಿಡುಗಡೆ ಆದಾಗಲೂ ಸಾಕಷ್ಟು ಅಪಸ್ವರಗಳು ಕೇಳಿ ಬಂದಿದ್ವು. ಎರಡನೇ ಭಾಗವಾದ ಕಥೆಗೆ ದೈವ ಶ್ರೀ ಮಂಜುನಾಥನ ಅಪ್ಪಣೆ ಕೇಳೋಕೆ ಹೇಳಿದ್ದಲ್ಲದೆ ರಿಷಬ್ ತಮ್ಮ ಪತ್ನಿಯೊಂದಿಗೆ ಧರ್ಮಸ್ಥಳಕ್ಕೂ ಹೋಗಿ ಬಂದಿದ್ರು. ಇನ್ಮುಂದೆ ಹೆಜ್ಜೆ ಇಡುವಾಗ ನೂರಾರು ವಿಘ್ನಗಳು ಎದುರಾಗ್ತವೆ ಅನ್ನೋದರ ಜೊತೆಗೆ ಕಾಂತಾರ 2 ಬಹಳ ಶುದ್ಧಾಚಾರದಿಂದ ಮಾಡಬೇಕು ಅಂತ ದೈವ ಹೇಳಿತ್ತು. ಆ ಬಳಿಕ ಧರ್ಮಸ್ಥಳ ತೆರಳಿದ ಬಳಿಕ ರಿಷಬ್ ಶೆಟ್ಟಿ ಕಾಂತಾರ ಭಾಗ 2 ಆರಂಭಿಸಿದ್ರು. ಕಾಂತಾರ 2022ರಲ್ಲಿ ಬಿಡುಗಡೆ ಆದಾಗಲೂ ಸಿನಿಮಾ ತಂಡವೆಲ್ಲ ಸೇರಿ ದೈವದ ಆರಾಧನೆ ಮಾಡಿ ಹರಕೆ ಸಲ್ಲಿಸಿದ್ರು. ಆದ್ರೆ ಈಗ ಎಲ್ಲವೂ ಬದಲಾಗಿದೆ. ಕಾಂತಾರ ಚಾಪ್ಟರ್ 1 ಬಿಡುಗಡೆ ಆದಾಗ ದೈವದ ವೇಷ ಧರಿಸಿ ಥಿಯೇಟರ್ನಲ್ಲಿ ದೈವ ಬಂದಂತೆ ಆಡಿದ ಹುಚ್ಚಾಟ ಅಷ್ಟೇ ಯಾಕೆ, ದೈವದ ಅನುಕರಣೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ತುಳು ಒಕ್ಕೂಟ ರಿಷಬ್ಗೆ ಡಿಸ್ಕ್ಲೈಮರ್ ಹಾಕುವಂತೆ ಸೂಚಿಸುತ್ತಾ ಇದೀಗ ಈ ವಿಚಾರವಾಗಿ ಪಿಲ್ಚಂಡಿ ದೈವ ಎಚ್ಚರಿಕೆ ಕೊಟ್ಟಿದ್ದು ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಾಂತಾರದ ವಿರುದ್ಧ ದೈವಕ್ಕೆ ದೈವಾರಾಧಕರಿಂದ ದೂರು ವಿಚಾರವಾಗಿ ಈಗ ದೊಡ್ಡ ಅಪ್ಡೇಟ್ ಬಂದಿದೆ. ಹುಚ್ಚು ಕಟ್ಟಿದವರನ್ನ ಹುಚ್ಚು ಹಿಡಿಸ್ತೇನೆ ಅಂತ ದೈವ ನುಡಿದಿರೋದು ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ದೈವದ ಹೆಸರಿನಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸ್ತೇನೆ ಅಂತ ದೈವ ಹೇಳಿದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಇನ್ಮೇಲೆ ದೈವದ ಕಥೆಯನ್ನೊಳಗೊಂಡ ಸಿನಿಮಾ ಬರೋದು ಕಷ್ಟವೇ ಅಂತ ಹೇಳ್ಬೋದು. ಅಡಗಿ ಕೂತಿದ್ದ ಪದ್ಧತಿಯನ್ನ ತೆರೆ ಮೇಲೆ ತೋರಿಸಿ ದುಡ್ಡು ಮಾಡೋಕೆ ಅನುಮತಿ ಕೊಡದಂತೆ ನಿರ್ಬಂಧ ಹೇರೋದ್ರಲ್ಲಿ ಸಂಶಯವೇ ಇಲ್ಲ. ತುಳು ನಾಡಿಗರು ದೈವವನ್ನ ನಂಬ್ತಾರೆ. ಪ್ರತಿ ಕೆಲಸಕ್ಕೂ ಪಂಜುರ್ಲಿ, ಗುಳಿಗ, ಕಾರಣಿಕ ಸೇರಿದಂತೆ ತಮ್ಮ ದೈವವನ್ನ ಆರಾಧಿಸ್ತಾರೆ. ಇದೀಗ ಇದೇ ವಿಚಾರ ಪ್ರಪಂಚಕ್ಕೆ ಪರಿಚಯ ಆಯಿತು ಅನ್ನೋದರ ಜೊತೆಗೆ ಅನುಕರಣೆ ಮಾಡೋ ಮೂಲಕ ದೈವದ ಮಹತ್ವ ಕಡಿಮೆ ಆಯಿತು ಅನ್ನೋ ಮನಸ್ಥಿತಿಗೆ ಬಂದಿದ್ದು ಕಾಂತಾರ ನಂತರ ಇಂಥ ಸಿನಿಮಾಗಳಿಗೆ ಆಸ್ಪದವೇ ಇಲ್ಲದಂತಾಗೋದ್ರಲ್ಲಿ ಡೌಟೇ ಇಲ್ಲ. ದೈವದ ವಿಚಾರವಾಗಿ ಕಾರಣ ನೀಡಿ ಈ ಹಿಂದೆ ರಾಜ್ವಿ ಶೆಟ್ಟಿ ಕಾಂತಾರ ಮೂಲಕ ಹಿಂದೆ ಸರಿದಿದ್ರು. ಕಳೆದ ಬಾರಿ ಗೆಳೆಯನ ಸಿನಿಮಾಕ್ಕೆ ಬೆಂಬಲಿಸಿದ್ದ ರಕ್ಷಿತ್ ಶೆಟ್ಟಿ ಕೂಡ ಕಾಂತಾರದ ಗೋಜಿಗೆ ಹೋಗೋ ಕೆಲಸಕ್ಕೆ ಕೈ ಹಾಕಲಿಲ್ಲ. ಒಟ್ಟಿನಲ್ಲಿ ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಮುಂದೆ ಆಗೋ ಅನಾಹುತಕ್ಕೆ ಅಭಿಮಾನಿಗಳ ಹುಚ್ಚಾಟವೇ ಕಾರಣವಾಗುತ್ತಾ ಅನ್ನೋದರ ಜೊತೆಗೆ ದೈವದ ಕಥೆಗಳಿಗೆ ಬ್ರೇಕ್ ಬೀಳೋದ್ರಲ್ಲಿ ಸಂಶಯವೇ ಇಲ್ಲ.